ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಜಾಬ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಪಾರ್ಟ್ ಟೈಮ್ ಜಾಬ್. ನೀವು ಸ್ಟೂಡೆಂಟ್ಸ್ ಆಗಿರ್ತೀರಾ, ಸೊ ಬೆಂಗಳೂರಲ್ಲಿ ಇರ್ತೀರಾ, ನಿಮಗೆ ಒಂದು 2-3 ಅವರ್ ಡೈಲಿ ಫ್ರೀ ಇರ್ತೀರಾ ಅಂದರೆ ಈ ಒಂದು ಫ್ರೀ ಟೈಮ್ ಮೇಲೆ ನೀವು ಮಾಡ್ಬೋದಂತ ಕೆಲಸಗಳು ಏನು ಬೆಂಗಳೂರು ಅಂತ ಒಂದು ಸಿಟಿಗಳಲ್ಲಿ. ಜೊತೆಗೆ ಈ ಒಂದು ಪಾರ್ಟ್ ಟೈಮ್ ಕೆಲಸಕ್ಕೆ ಯಾವುದೇ ತರ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲ. ಸೊ ಯಾರು ಬೇಕಾದ್ರೂ ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಜೊತೆಗೆ ಯಾವುದೇ ತರ ನಿಮಗೆ ಈ ಒಂದು ಕೆಲ್ಸಗಳಿಗೆ ಇಂಟರ್ವ್ಯೂ ಇರಲ್ಲ. ಇಂಟರ್ವ್ಯೂ ಇಲ್ದೇ ಈ ಒಂದು ಕೆಲ್ಸಗಳು ಜಾಯ್ನ್ ಆಗ್ಬೋದು. ಜೊತೆಗೆ ತಿಂಗಳಿಗೆ 20,000-40,000 ಸಾವಿರ ರೂಪಾಯಿ ಗಂಟ ಸಂಪಾದನೆ ಮಾಡ್ಬೋದು. ಸೊ ಯಾವ್ಯಾವ ತರ ಬೆಂಗಳೂರಲ್ಲಿ ಜಾಬ್ಸ್ ಇದಾವೆ ಅಂತ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿದಾರ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಿ. ಅಂಡ್ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಯಾರು ಕೆಲಸ ಹುಡುಕ್ತಾವ್ರೆ ಅಂದ್ರೆ ಈ ಒಂದು ವಿಡಿಯೋದ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ತಂಗೆ ಆಗುತ್ತೆ ಅವ್ರಿಗೆ. ಸೊ ಅದರಿಂದ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ 2 ತರ ಜಾಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಬಂದು ನಿಮ್ಮ ಹತ್ರ 2 ವೀಲರ್ ಇದ್ರೆ ಸಾಕು, ಆರಾಮಾಗಿ ನೀವು ಈ ಒಂದು ಕೆಲ್ಸಗಳಿಗೆ ಜಾಯ್ನ್ ಆಗ್ಬೋದು, ಆರಾಮಾಗಿ ಈ ಒಂದು ಕೆಲ್ಸಗಳನ್ನ ಮಾಡ್ಬೋದು. ಇನ್ನೊಂದು ಬಂದು ಅವರೇ 2 ವೀಲರ್ ಕೊಟ್ಟು ಅವರೇ ಕೆಲಸ ಕೊಟ್ಟು ನಿಮಗೆ ಸಂಬಳ ಕೊಡ್ತಾರೆ. ಸೊ ಆ ತರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ 2 ವೀಲರ್ ಇದ್ರೆ ನಿಮ್ಮ ಹತ್ರ ಏನಾರ 2 ವೀಲರ್ ಇತ್ತು ಅಂದ್ರೆ ಈಸಿಯಾಗಿ ಜಾಯ್ನ್ ಆಗ್ಬೋದು ಅಂತ ಒಂದು ಕೆಲಸ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಅಂತ ಸಿಟಿಲಿ ಸ್ವಿಗ್ಗಿ ಅಂಡ್ ಝೊಮ್ಯಾಟೊ. ಸೊ ಫುಡ್ ಡೆಲಿವರಿ ಮಾಡೋದು. ಈ ಒಂದು ಕೆಲಸಕ್ಕೆ ನೀವು ಜಾಯ್ನ್ ಆಗಬೇಕು ಅಂದ್ರೆ ಈಸಿಯಾಗಿ ಜಾಯ್ನ್ ಆಗ್ಬೋದು. ನಿಮ್ಮ ಹತ್ರ ಒಂದಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ಬೇಕು. ಮೇನ್ ಆಗಿ ಗಾಡಿ ಡಾಕ್ಯುಮೆಂಟ್ಸ್, RC ಕಾರ್ಡ್ ಇರಬೇಕು, ಜೊತೆಗೆ ನಿಮ್ಮ ಹತ್ರ DL ಇರಬೇಕು, ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್. ಇದಿಷ್ಟು ಇದ್ಬಿಟ್ರೆ ಸಾಕು, ಆರಾಮಾಗ ಈ ಒಂದು ಕೆಲಸಗಳಿಗೆ ಜಾಯ್ನ್ ಆಗ್ಬೋದು. ನೀವು ಸ್ವಿಗ್ಗಿಗೆ ಜಾಯ್ನ್ ಆಗ್ಬೇಕಂದ್ರೆ ಸ್ವಿಗ್ಗಿದೆ ಒಂದು ವೆಬ್ಸೈಟ್ ಇದೆ. ಸೊ ಆ ಒಂದು ವೆಬ್ಸೈಟ್ ನ ನೀವು ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಒಂದು ಫೋನ್ ನಂಬರ್, ನಿಮ್ಮ ಒಂದು ನೇಮ್ ಕೊಟ್ಬಿಟ್ರೆ ಸೊ ಅವರ ಒಂದು ಆಫೀಸ್ ಅಡ್ರೆಸ್ ಎಲ್ಲ ಸಿಗುತ್ತೆ. ಆ ಒಂದು ಆಫೀಸ್ ಅಡ್ರೆಸ್ ಹೋಗ್ಬಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಕೊಟ್ಟು ವೆರಿಫೈ ಮಾಡಿ ಆರಾಮಾಗ ಈ ಒಂದು ಕಂಪ್ನಿಗೆ ಜಾಯ್ನ್ ಆಗ್ಬೋದು. ಝೊಮ್ಯಾಟೊ ಕೂಡ ಸೇಮ್. ಝೊಮ್ಯಾಟೊದೇ ಒಂದು ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ ಅಲ್ಲಿ ಸೈನ್ ಅಪ್ ಆಗಿ ಅವರ ಒಂದು ಆಫೀಸ್ ನ ವಿಸಿಟ್ ಮಾಡಿ ನೀವು ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಅದೇ ತರ ಇಂಟರ್ವ್ಯೂ ಇರಲ್ಲ, ಅದೇ ತರ ನಿಮ್ಗೆ ಈ ಒಂದು ಕೆಲಸಗಳಿಗೆ ಎಜುಕೇಶನ್ ಕೇಳಲ್ಲ, ಈಸಿಯಾಗಿ ಜಾಯ್ನ್ ಆಗ್ಬೋದು. ಡಾಕ್ಯುಮೆಂಟ್ಸ್ ಮಾತ್ರ ಪಕ್ಕಾ ಇರಬೇಕು. ಇನ್ನು ಈ ಒಂದು ಕೆಲಸ ಹೆಂಗಿರುತ್ತೆ ಅಂದ್ರೆ ನೀವು ಫುಡ್ ಡೆಲಿವರಿ ಮಾಡಬೇಕಾಗುತ್ತೆ. ಸೊ ಹೋಟ್ಲಲ್ಲಿ ನೀವು ಫುಡ್ ನ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಎಲ್ಲಿ ಕಸ್ಟಮರ್ದು ಒಂದು ಲೊಕೇಶನ್ ಇರುತ್ತೆ, ಆ ಒಂದು ಲೊಕೇಶನ್ ಆ ಒಂದು ಮನೆಗೆ ತಗೊಂಡೋಗಿ ಫುಡ್ ನ ಕೊಡ್ಬೇಕಾಗುತ್ತೆ. ಒಂದು ಆರ್ಡರ್ಗೆ ಇಷ್ಟು ಅಂತ ಒಂದು ಕಮಿಷನ್ ನ ಕೊಡ್ತಾರೆ, ಡೆಲಿವರಿ ಚಾರ್ಜಸ್ ಅಂತ. ಆ ಒಂದು ಚಾರ್ಜಸ್ ನಿಮ್ಗೆ ಅದು ಅರ್ನಿಂಗ್ಸ್. ಸೊ ಅದರಿಂದ ದಿನಕ್ಕೆ ನೀವು ಒಂದು 500 ರೂಪಾಯಿಂದ 1000, 2000, 5000 ರೂಪಾಯಿವರೆಗೂ ಅರ್ನ್ ಮಾಡಬಹುದು. ಸೊ ಅದು ನೀವು ಯಾವ ತರ ಕೆಲಸ ಮಾಡ್ತೀರಾ, ಎಷ್ಟೊತ್ತು ಮಾಡ್ತೀರಾ, ಯಾವ ತರ ಆರ್ಡರ್ ಬೀಳ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಬಂದು ಫುಡ್ ಡೆಲಿವರಿ ಕೆಲಸ. ನೀವು ಸ್ವಿಗ್ಗಿಲಾದ್ರೂ ಮಾಡ್ಬೋದು, ಝೊಮ್ಯಾಟೊಲಾದ್ರೂ ಮಾಡ್ಬೋದು. ಕೆಲವೊಬ್ರು 2 ಕಂಪ್ನಿಲೂ ಕೆಲಸ ಮಾಡೋರು ಇರ್ತಾರೆ, ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡಬೇಕು, ಫುಲ್ ಟೈಮ್ ಆಗಿ ತಗೊಂಡಿರ್ತಾರೆ. ಫುಲ್ ಟೈಮ್ ಮಾಡೋರು ಕೆಲವೊಬ್ರು 2 ಕಂಪ್ನಿಲೂ ಕೆಲಸ ಮಾಡ್ತಾರೆ, ಸ್ವಿಗ್ಗಿಲೂ ಮಾಡ್ತಾರೆ, ಝೊಮ್ಯಾಟೊದಲ್ಲೂ ಮಾಡ್ತಾರೆ. ಒಳ್ಳೆ ಅರ್ನಿಂಗ್ಸ್ ಇರುತ್ತೆ. ಇನ್ನು ನಿಮ್ಗೆ ಫುಡ್ ಡೆಲಿವರಿ ಇಷ್ಟ ಇಲ್ಲ, ಸಿಟಿಲಿ ಓಡಾಡಕ್ ಇಷ್ಟ ಇಲ್ಲ, ಸ್ವಲ್ಪ ಆಚೆ ಕಡೆ ಓಡಾಡಬೇಕು, ಬೇರೆ ತರ ಏನಾರ ಕೆಲಸ ಮಾಡಬೇಕು ಅಂತ ಅನ್ನೋರಿಗೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ. ಸೊ ಅದು ಬಂದು ಪೋರ್ಟರ್ ಅಂತ. ಸೊ ಪೋರ್ಟರ್ ಬಂದು ಇದು ಕೂಡ ಅಷ್ಟೇ ಒಂದು ಸ್ವಿಗ್ಗಿ ಝೊಮ್ಯಾಟೊ ಯಾವ ತರ ವರ್ಕ್ ಆಗುತ್ತೆ ಅದೇ ತರನೇ ನೀವು ಆನ್ಲೈನ್ ಮುಖಾಂತರ ಅವ್ರದ್ದು ವೆಬ್ಸೈಟ್ ಇರುತ್ತೆ ಅಥವಾ ಅವ್ರದ್ದು ಆ್ಯಪ್ ಇದೆ. ಆ ಒಂದು ಆ್ಯಪ್ ಅಲ್ಲಿ ನೀವು ಸೈನ್ ಅಪ್ ಆಗಿ ಅವ್ರದ್ದು ಒಂದಷ್ಟು ಫಾರ್ಮ್ ಇರುತ್ತೆ, ಆ ಒಂದು ಫಾರ್ಮ್ ನ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. RC ಕಾರ್ಡ್, ಗಾಡಿದು DL, ಮತ್ತೆ ನಿಮ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್, ಮತ್ತೆ ಒಂದಷ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೇಳ್ತಾರೆ. ಅದೆಲ್ಲ ನೀವು ಅಪ್ಲೋಡ್ ಮಾಡಿದ್ರೆ ಆರಾಮಾಗ ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆದ್ಮೇಲೆ ಇಲ್ಲಿ ನಿಮ್ಗೆ ಏನ್ ಕೆಲಸ ಇರುತ್ತೆ ಅಂದ್ರೆ ಪಾರ್ಸಲ್ ನ ಕೊರಿಯರ್ ಮಾಡೋದು. ಅಂದ್ರೆ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಈ ಒಂದು ಬಾಟ್ಲ್ ಅದೇ. ಈ ಒಂದು ಬಾಟ್ಲ ನಾನು ನನ್ನ ಒಂದು ಫ್ರೆಂಡ್ ಮನೆಗೆ ಕೊಟ್ಟು ಕಳಿಸ್ಬೇಕು, ಬಟ್ ನನ್ಗೆ ಫ್ರೀ ಇಲ್ಲ, ನಾನು ಹೋಗಕ್ ಆಗಲ್ಲ. ಸೊ ಯಾರು ಒಬ್ರು ಬೇಕಲ್ಲ, ಅದಕ್ಕೆ ಅಂತಾನೆ ನಾನು ಈ ಒಂದು ಪೋರ್ಟರ್ ಅಲ್ಲಿ ಬುಕ್ ಮಾಡ್ತೀನಿ. ಸೊ ಅವಾಗ ಆರ್ಡರ್ ಏನಾರ ನಿಮ್ಗೆ ಬಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಈ ಒಂದು ಬಾಟ್ಲನ್ನ ಕಲೆಕ್ಟ್ ಮಾಡ್ಕೊಂಡು ನಾನು ಏನ್ ಲೊಕೇಶನ್ ಹೇಳ್ತೀನಿ ಆ ಒಂದು ಲೊಕೇಶನ್ಗೆ ತಗೊಂಡೋಗಿ ಕೊಡ್ಬೇಕು. ಸೊ ಅಷ್ಟೇ ನಿಮ್ ಕೆಲಸ, ಬೇರೆ ಏನಿರಲ್ಲ. ಜಸ್ಟ್ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಒಂದು ಹೇಳಿದ ಐಟಮ್ ನ ನೀವು ತಗೊಂಡೋಗಿ ಕೊಡ್ಬೇಕಾಗುತ್ತೆ. ಜೊತೆಗೆ ಈ ಒಂದು ಕೆಲಸ ಹೆಂಗಿರುತ್ತೆ ಅಂದ್ರೆ ಬೇರೆ ಬೆಂಗಳೂರು ಒಳಗಡೆ ನೀವು ಓಡಾಡಲ್ಲ, ಆಚೆ ಕಡೆ ಕೂಡ ಓಡಾಡ್ತೀರಾ. ಸೊ ಎಲ್ಲಿ ನಿಮ್ಗೆ ಆರ್ಡರ್ ಬೀಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನ್ ನೋಡ್ದಂಗೆ ಸ್ವಿಗ್ಗಿ ಝೊಮ್ಯಾಟೊಗಿಂತ ಎಲ್ಲ ತುಂಬಾ ಪೋರ್ಟರ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ. ಯಾಕೆ ಅಂದ್ರೆ ಇದೇ ಕಾರಣ, ಸಿಟಿಲಿ ಜಾಸ್ತಿ ಓಡಾಡೋಗಿಲ್ಲ, ಆರ್ಡರ್ ಜಾಸ್ತಿ ದೂರ ಬಿದ್ದಷ್ಟು ಜಾಸ್ತಿ ಅರ್ನಿಂಗ್ಸ್ ಇರುತ್ತೆ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ತುಂಬಾ ಜನ ಈ ಒಂದು ಕೆಲಸನ ಪ್ರಿಫರ್ ಮಾಡ್ತಾರೆ. ನಿಮ್ಗೆ ಫುಡ್ ಡೆಲಿವರಿ ಇಷ್ಟ ಇಲ್ಲ ಅಂತ ಅನ್ನೋರು ಈ ಒಂದು ಕೆಲಸನ ಫುಲ್ ಟೈಮ್ ಆಗು ಮಾಡ್ಬೋದು, ಪಾರ್ಟ್ ಟೈಮ್ ಆಗು ಮಾಡ್ಬೋದು. ಇದಕ್ಕೂ ಕೂಡ ಅಷ್ಟೇ ಯಾವುದೇ ತರ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಯಾವುದೇ ತರ ಒಂದು ಇಂಟರ್ವ್ಯೂ ಇರಲ್ಲ, ಏನಿರಲ್ಲ. ಜಸ್ಟ್ ಒಂದು ಡಾಕ್ಯುಮೆಂಟ್ಸ್ ನ ನೀವು ಕೊಟ್ಟು ಜಾಯಿನ್ ಆಗ್ಬೋದು. ಇನ್ನು ನಿಮ್ಗೆ ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅಂತ ಇಷ್ಟ ಆದ್ರೆ ಫುಡ್ ಡೆಲಿವರಿ ಮಾಡಕ್ಕೆ ಇಷ್ಟ ಇಲ್ಲ,
ಪೋರ್ಟರ್ ತರ ಒಂದು ಪಾರ್ಸಲ್ ತಗೊಂಡೋಗಕ್ಕೂ ಇಷ್ಟ ಇಲ್ಲ, ಬೇರೆ ತರ ಏನಾರ ಒಂದು ಡಿಫ್ರೆಂಟ್ ಆಗಿ ಏನಾರ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂತವ್ರಿಗೆ ಸೂಟ್ ಆಗುವಂತ ಕೆಲಸ ಯಾವ್ದಪ್ಪ ಅಂದ್ರೆ ರ್ಯಾಪಿಡೋ. ಸೊ ರ್ಯಾಪಿಡೋ ಬಂದು ಒಂದು ಟ್ಯಾಕ್ಸಿ. ಸೊ ಇದಕ್ಕೂ ಕೂಡ ಅಷ್ಟೇ ಈಸಿಯಾಗಿ ಸ್ವಿಗ್ಗಿ ಝೊಮ್ಯಾಟೊ ಪೋರ್ಟಲ್ ಹೆಂಗ್ ಜಾಯ್ನ್ ಆಯ್ತಾರೆ ಅದೇ ತರನೇ ಆರಾಮಾಗಿ ನೀವು ಜಾಯ್ನ್ ಆಗ್ಬೋದು. ಅವರ ಒಂದು ವೆಬ್ಸೈಟ್ ಮತ್ತೆ ಆ್ಯಪ್ ಇರುತ್ತೆ, ಆ ಒಂದು ಆ್ಯಪ್ ಮುಖಾಂತರ. ಸೊ ಇಲ್ಲೂ ಕೂಡ ಅಷ್ಟೇ ನೀವು RC ಕಾರ್ಡು, DL, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಮತ್ತೆ ಒಂದು ಪ್ಯಾನ್ ಕಾರ್ಡ್ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ಆ ಒಂದು ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಿ ಜಾಯ್ನ್ ಆದ್ರೆ ಇಲ್ಲಿ ಏನ್ ಕೆಲಸ ಇರುತ್ತೆ ಅಂದ್ರೆ ನಿಮ್ಗೆ ಟ್ಯಾಕ್ಸಿ ತರ ನೀವು ವರ್ಕ್ ಮಾಡ್ಬೇಕಾಗುತ್ತೆ. ಲೈಕ್ ಇವಾಗ ನಾನು ನಮ್ಮ ಮನೆಯಿಂದ ಯಾವುದೋ ಒಂದು ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಸೊ ಅವಾಗ ನಾನು ರ್ಯಾಪಿಡೋನ ಬುಕ್ ಮಾಡ್ತೀನಿ, ಆವಾಗ ನೀವು ನನ್ನ ಕರ್ಕೊಂಡು ಹೋಗೋಂಥ ಒಂದು ಕೆಲಸ ಮಾಡ್ತೀರಾ ಅಷ್ಟೇ. ಸೊ ಒಂದು ಟ್ಯಾಕ್ಸಿ ತರ ನಿಮ್ಮ ಹತ್ರ ಗಾಡಿ ಇರುತ್ತೆ, ಗಾಡಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದು ಯಾರಿಗೆ ಅಂದ್ರೆ ಫುಡ್ ಡೆಲಿವರಿ ಮಾಡಿ ಬೇಜಾರಾಗಿರ್ತಾರೆ, ಮತ್ತೆ ಪಾರ್ಸಲ್ಗಳೆಲ್ಲ ತಗೊಂಡೋಗಿ ಬೇಜಾರಾಗಿರ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾರ ಕೆಲಸ ಮಾಡಬೇಕು ಅಂತ ಅನ್ನೋರ್ಗೆ ಇದು ಒಂದು ಆಪ್ಷನ್ ಆಗಿ ನಿಮಗೆ ಬೆಂಗಳೂರು ಅಂತ ಸಿಟಿಲಿ ಇರುತ್ತೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಪಾರ್ಟ್ ಟೈಮ್ ಜಾಬ್ ಆಗಿ ನೀವೇನಾರ ಮಾಡ್ತೀರಾ ಅಂದ್ರೆ ದಿನಕ್ಕೊಂದು 200-300 ರೂಪಾಯಿ 500 ರೂಪಾಯಿ ಗಂಟ ಸಂಪಾದನೆ ಮಾಡ್ಬೋದು. ಬಟ್ ಫುಲ್ ಟೈಮ್ ಆಗಿ ಏನಾರ ಮಾಡ್ತೀರಾ ಅಂದ್ರೆ ದಿನಕ್ಕೆ 1,000 ರೂಪಾಯಿಂದ 5,000 ರೂಪಾಯಿ ಆರಾಮಾಗಿ ಮಾಡ್ಬೋದು. ಸೊ ಆ ತರ ಒಂದು ಜಾಬ್ ಇದು. ಇನ್ನು ಇದಾದ್ಮೇಲೆ ನೀವು ಅಮೆಝಾನ್ ಅಲ್ಲೂ ಕೂಡ ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ಬೋದು. ಗೊತ್ತಾ, ಒಂದು ಯಾವ್ದೇ ತರ ಇಂಟರ್ವ್ಯೂ ಇಲ್ಲದೆ, ಯಾವ್ದೇ ತರ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲದೆ ನೀವು ಅಮೆಝಾನ್ ಅಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಒಂದು ಡೆಲಿವರಿ ಬಾಯ್ ಕೆಲಸನ ಮಾಡ್ಬೋದು. ಇದು ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು, ಫ್ರೀ ಟೈಮಲ್ಲಿ. ನಿಮ್ಗೆ ಇಂಥ ಟೈಮಲ್ಲಿ ಮಾಡಬೇಕು ಅಂದ್ರೆ ಇಂಥ ಟೈಮಲ್ಲೇ ಮಾಡ್ಬೋದು. ಸೊ ಒಂದಿನ ಮುಂಚೆ ನೀವು ಶೆಡ್ಯೂಲ್ನ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಶೆಡ್ಯೂಲ್ ಪ್ರಕಾರ ನೀವು ಹೋಗಿ ಕೆಲಸ ಮಾಡ್ಬೋದು. ಸೊ ಈ ಒಂದು ಕೆಲಸ ತಗೊಳ್ಳೋದು ಹೆಂಗೆ ಅಂದ್ರೆ ಅಮೆಝಾನ್ ಅವ್ರದ್ದು ಅಮೆಝಾನ್ ಫ್ಲೆಕ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ಗೆ ಹೋಗಿ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು, ಫ್ಲೆಕ್ಸ್ ಅನ್ನೋ ಒಂದು ಆ್ಯಪ್ನ. ಆ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ RC ಕಾರ್ಡು ಮತ್ತೆ DL ಮತ್ತೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಎಲ್ಲ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಗೊಂದು ಇಂಥ ದಿನ ಅಂತ ಒಂದು ಶೆಡ್ಯೂಲ್ ಕೊಡ್ತಾರೆ. ಆ ಒಂದು ಶೆಡ್ಯೂಲ್ ಟೈಮ್ಗೆ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ವೆರಿಫಿಕೇಶನ್ ಮಾಡಿದ್ರು ಅಂದ್ರೆ ನೀವು ಆರಾಮಾಗ ಈ ಒಂದು ಕೆಲಸನ ಮಾಡ್ಬೋದು. ಸೊ ಫ್ಲೆಕ್ಸ್ ಅನ್ನೋ ಒಂದು ಆ್ಯಪ್ ಮುಖಾಂತರ ನೀವು ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಇದರಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆ ಅರ್ನಿಂಗ್ಸ್ ಇದೆ ಅಂತ ತುಂಬಾ ಜನ ಹೇಳ್ತಾರೆ. ಸೊ ಇದಿಷ್ಟು ಬಂದು ಏನಿವಾಗ ಹೇಳಿದ 5 ಜಾಬ್ಸ್, ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರ್, ರ್ಯಾಪಿಡೋ ಮತ್ತೆ ಅಮೆಝಾನ್ ಫ್ಲೆಕ್ಸ್, ಈ 5 ಜಾಬ್ಸ್ ಬಂದು ನಿಮಗೆ ನಿಮ್ಮ ಹತ್ರ ಏನಾರ ಬೈಕ್ ಇದ್ದು ನೀವೇನಾರು ಕೆಲಸ ಮಾಡ್ತೀರಾ ಅಂದ್ರೆ ಅಂಥವ್ರಿಗೆ ಸೂಟ್ ಆಗುವಂಥ ಒಂದು ಕೆಲಸಗಳು. ಇವಾಗ ನಿಮ್ಮ ಹತ್ರ ಬೈಕ್ ಇಲ್ಲ, ಬಟ್ ನಿಮಗೆ ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅಥವಾ ಒಂದು ಕೆಲಸ ಮಾಡಬೇಕು ಅಂತ ಏನಾರ ಇಂಟ್ರೆಸ್ಟ್ ಇತ್ತು ಅಂದರೆ ಅಂಥವ್ರಿಗೆ ಕೂಡ ಒಂದು ಆಪ್ಷನ್ ಇದೆ. ಸೊ ಓಲಾ ಕಂಪ್ನಿ ಅಂದಿದ ತಕ್ಷಣ ನಿಮಗೆ ನೆನಪಾಗೋದೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರು, ಜೊತೆಗೆ ಓಲಾದು ಮೇನ್ ಬಿಸ್ನೆಸ್ ಓಲಾ ಟ್ಯಾಕ್ಸಿಗಳು. ಸೊ ಓಲಾದಲ್ಲಿ ಇವಾಗ ಬೈಕ್ ಟ್ಯಾಕ್ಸಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದೇ ಥರ ವರ್ಕ್ ಆಗುತ್ತೆ ಅಂದರೆ ನಿಮ್ಗೆ ಏನಾರ ಒಂದು ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು, ಒಂದು ಕೆಲಸ ಮಾಡಬೇಕು ಅಂತ ಏನಾರ ನೀವು ಹುಡುಕ್ತಾ ಇದ್ದೀರಾ ಅಂದರೆ ಆರಾಮಾಗ ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಓಲಾದವ್ರದ್ದು ಏನು ಸೆಂಟರ್ ಇರುತ್ತೆ, ಅಟ್ಯಾಚ್ಮೆಂಟ್ ಸೆಂಟರ್ ಅಂತ ಒಂದು ಆಫೀಸ್ಗಳು, ಆ ಒಂದು ಆಫೀಸ್ಗೆ ನೀವು ವಿಸಿಟ್ ಮಾಡಿಬಿಟ್ಟು ನಿಮ್ಮ ಒಂದು DL, RC ಕಾರ್ಡು ಮತ್ತೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ನ ಕೊಡಬೇಕಾಗುತ್ತೆ. ಜೊತೆಗೆ ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಬೈಕ್ ಇಲ್ಲ. ಸೊ ಅವ್ರು ಬೈಕ್ ಕೊಡೋದ್ರಿಂದ ನಿಮ್ಮ ಹತ್ರ ಒಂದು ಸೆಕ್ಯೂರಿಟಿ ಅಮೌಂಟ್ ಅಂತ ಕಟ್ಸ್ಕೊತಾರೆ. 5,000-10,000 ರೂಪಾಯಿವರೆಗೂ ಒಂದು ಸೆಕ್ಯೂರಿಟಿ ಅಮೌಂಟ್ನ ಕಟ್ಸ್ಕೊತಾರೆ. ಆ ಒಂದು ಅಮೌಂಟ್ನ ನೀವು ಕೊಡಬೇಕಾಗುತ್ತೆ ಸ್ಟಾರ್ಟಿಂಗ್ ಎಲ್ಲ. ಜೊತೆಗೆ ಅಷ್ಟೇ ಅಲ್ಲದೆ ದಿನ ಇಷ್ಟಿಷ್ಟು ಅಂತ ಒಂದು ಬಾಡಿಗೆ ಇರುತ್ತೆ, ಆ ಒಂದು ಬಾಡಿಗೆ ಅಮೌಂಟ್ನ ನೀವು ಕಟ್ಟಬೇಕಾಗುತ್ತೆ. ಅದೊಂದು ಡ್ರಾಬ್ಯಾಕ್. ಜೊತೆಗೆ ಈ ಒಂದು ಕೆಲಸ ನಾನು ನೋಡ್ದಂಗೆ ಪಾರ್ಟ್ ಟೈಮ್ಗೆಲ್ಲ ಸೂಟ್ ಆಗಲ್ಲ. ನೀವು ಫುಲ್ ಟೈಮ್ ಮಾಡ್ತೀರಾ, ಒಂದು ಫುಲ್ ಟೈಮ್ ಮಾಡ್ತೀರಾ ಅಂದ್ರೆ ಅವಾಗ ಈ ಒಂದು ಕೆಲಸ ಸೂಟ್ ಆಗುತ್ತೆ. ಇನ್ನು ಇದಾದ್ಮೇಲೆ ಇದೇ ತರನೇ ಇನ್ನೊಂದು ಕಂಪ್ನಿ ಇದೆ, ಜಿಪ್ಪಿ ಅಂತ. ಸೊ ZYPP ಅಂತ. ಇವರು ಕೂಡ ಅಷ್ಟೇ ನಿಮ್ಮ ಹತ್ರ ಗಾಡಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಅವರೇ ಗಾಡಿ ಕೊಡ್ತಾರೆ. ಇವ್ರ ಹತ್ರ ಏನಂದ್ರೆ 2 ವೀಲರ್ ಕೂಡ ಇದೆ, ಆಟೋಗಳು ಕೂಡ ಇದೆ, ಹಾಗೆ ಬೇರೆ ಬೇರೆ ಗಾಡಿಗಳು ಕೂಡ ಇದೆ. ನಿಮ್ಗೆ ಯಾವ್ದು ಗಾಡಿ ಬೇಕೋ ಆ ಗಾಡಿನ ತಗೋಬಹುದು. ಮತ್ತೆ ನಿಮ್ದು DL ಮತ್ತೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ ಒಂದು ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ. ಇದಿಷ್ಟು ಇದ್ರೆ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಬಟ್ ಏನಪ್ಪ ಅಂದ್ರೆ ನಿಮಗೆ ಡೌನ್ ಪೇಮೆಂಟು, ಸೆಕ್ಯೂರಿಟಿ ಅಮೌಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಬೈಕ್ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ನೀವು ಆಟೋ ತಗೋತೀರ ಅಂದ್ರೆ ಅವಾಗ ಸ್ವಲ್ಪ ಸೆಕ್ಯೂರಿಟಿ ಅಮೌಂಟ್ ಜಾಸ್ತಿ ಆಗುತ್ತೆ. ಜೊತೆಗೆ ರೆಂಟಲ್ ದಿನಕ್ಕೆ ಬಾಡಿಗೆ ಏನಿರುತ್ತೆ ಆ ಒಂದು ಬಾಡಿಗೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆ ಅರ್ನಿಂಗ್ ಇದೆ ಅಂತ ಈ ಒಂದು ಕೆಲಸ ಮಾಡೋರು ಕೂಡ ಹೇಳ್ತಾರೆ. ಸೊ ಟೋಟಲ್ ಆಗಿ ಇದಿಷ್ಟು ಕೆಲಸಗಳು ನೀವು ಬೆಂಗಳೂರಲ್ಲಿ ಪಾರ್ಟ್ ಟೈಮ್ ಅಂಡ್ ಫುಲ್ ಟೈಮ್ ಆಗಿ ಆರಾಮಾಗ ಮಾಡ್ಬೋದಂತ ಒಂದು ಕೆಲಸಗಳು. ಯಾವ್ದು ತರ ಇಂಟರ್ವ್ಯೂ ಅಟೆಂಡ್ ಮಾಡೋಂಗಿಲ್ಲ, ಯಾವ್ದು ತರ ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಲ್ಲ. ತಿಂಗಳಿಗೆ 30,000-60,000 ರೂಪಾಯಿ ಗಂಟ ಸಂಪಾದನೆ ಮಾಡೋ ಅಂತ ಒಂದು ಕೆಲಸಗಳು. ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ನಿಮಗೆ ಈ ಒಂದು ವಿಡಿಯೋದಿಂದ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ, ಒಂದು ಜಾಬ್ ಬಗ್ಗೆ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಕ್ಕಿದೆ ಅಂದ್ರೆ ಲೈಕ್ ಮಾಡಿ ಅಂಡ್ ಹಾಗೆ ಈ ಒಂದು ವಿಡಿಯೋನ ನಿಮಗೆ ಮುಂಚೆ ಹೇಳ್ದಂಗೆ ಶೇರ್ ಮಾಡಿ. ಆದಷ್ಟು ಯಾರು ಒಂದು ಜಾಬ್ ಹುಡುಕ್ತಾವ್ರೆ ಅಂದ್ರೆ ಅಂತವ್ರಿಗೆ ಈ ಒಂದು ವಿಡಿಯೋದ ಒಂದಷ್ಟು ಇನ್ಫಾರ್ಮೇಶನ್ ಸಿಗ್ಬೋದು. ಜೊತೆಗೆ ನೀವೇನಾರ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಕೆಲಸ ಅಂಡ್ ಹಾಗೆ ಎಷ್ಟು ಅರ್ನಿಂಗ್ ಇದೆ, ಮತ್ತೆ ಅದರಲ್ಲಿ ಇರುವಂತ ಒಂದು ಪ್ರಾಬ್ಲಮ್ ಏನು, ಅದ್ರ ಬಗ್ಗೆ ಏನಾರ ಹೇಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡ್ಬೋದು. ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.